ಘನ್ಯಾಯಂ ವರ್ಸಸ್ ಕೇರಳ ರಾಜ್ಯ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಲಯ ನೀಡಿದ ಜಾಮೀನನ್ನ ಬೈಪಾಸ್ ಮಾಡಲು ಮುನ್ನೆಚ್ಚರಿಕೆಯ ಬಂಧನವನ್ನ ಬಳಸಲಾಗುವುದಿಲ್ಲ ಅಂತ ತೀರ್ಪು ನೀಡಿತು. ಜಾಮೀನಿನ ನಂತರವೂ ಕೇರಳದ ಸಮಾಜ ವಿರೋಧಿ ಚಟುವಟಿಕೆಗಳ ಕಾಯ್ದೆಯಡಿಯಲ್ಲಿ ವ್ಯಕ್ತಿಯನ್ನ ಬಂಧಿಸಲಾಗಿತ್ತು. ಇದು ವಿಧಿ 21 ಜೀವಿಸುವ ಹಕ್ಕು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯವನ್ನ ಉಲ್ಲಂಘಿಸುತ್ತದೆ ಅಂತ ನ್ಯಾಯಾಲಯವು ಅದನ್ನ ರದ್ದುಗೊಳಿಸಿತು. ಮುನ್ನೆಚ್ಚರಿಕೆ ಬಂಧನವನ್ನ ನಿಯಂತ್ರಿಸುವ ವಿಧಿ 22ರ ವ್ಯಾಪ್ತಿಯನ್ನ ನ್ಯಾಯಾಲಯವು ಸ್ಪಷ್ಟಪಡಿಸಿತು. ಸಾರ್ವಜನಿಕ ಬೆದರಿಕೆಯ ಪ್ರಕರಣಗಳಲ್ಲಿ ಮಾತ್ರ ಬಂಧನವನ್ನ ಅನುಮತಿಸಲಾಗಿದೆಯೇ ಹೊರತು ನಿಯಮಿತ ಕಾನೂನು ಮತ್ತು ಸುವ್ಯವಸ್ಥೆಗೆ ಅಲ್ಲ ಮತ್ತು ಆಗಲೂ ಕಟ್ಟುನಿಟ್ಟಾದ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಬೇಕು. 3 ತಿಂಗಳೊಳಗೆ ಪರಿಶೀಲನೆ, ಕಾರಣಗಳ ಆರಂಭಿಕ ಸಂವಹನ ಮತ್ತು ಪ್ರಾತಿನಿಧ್ಯಕ್ಕೆ ಅವಕಾಶ ಇರುತ್ತದೆ ಅಂತ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ರೇಖಾ ವರ್ಸಸ್ ತಮಿಳುನಾಡು ಮತ್ತು ವಿಜಯ್ ನಾರಾಯಣ್ ಸಿಂಗ್ ನಂತಹ ಹಿಂದಿನ ತೀರ್ಪುಗಳನ್ನು ಉಲ್ಲೇಖಿಸುವ ಮೂಲಕ ನ್ಯಾಯಾಲಯವು ಸರಿಯಾದ ಪ್ರಕ್ರಿಯೆ ಇಲ್ಲದೆ ಜಾಮೀನನ್ನ ರದ್ದುಗೊಳಿಸಲು ಬಂಧನ ಕಾನೂನುಗಳನ್ನು ಬಳಸದಂತೆ ಎಚ್ಚರಿಸಿದೆ.